ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಹತ್ವದ ಸಾಕ್ಷಿಗಳು ಸಿಕ್ಕಿವೆ. ಅದರಲ್ಲೂ ದರ್ಶನ್ ವಿರುದ್ಧ ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ಸಾಕ್ಷಿಗಳು ಸಿಕ್ಕಿವೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಹತ್ಯೆ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಕೊಲೆ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಸೇರಿ 15 ಜನ ಅರೆಸ್ಟ್ ಆಗಿದ್ದು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪಟ್ಟಣಗೆರೆ ಶೆಡ್ ಹಾಗೂ ಶವ ಸಿಕ್ಕ ಸ್ಥಳದಲ್ಲಿ ಮಹಜರು ನಡೆಸಿದ ಪೊಲೀಸರಿಗೆ ಹಲವಾರು ಸಾಕ್ಷಿಗಳು ಸಿಕ್ಕಿವೆ. ಸಿಕ್ಕ ಸಾಕ್ಷಿಗಳೆಲ್ಲವೂ ದರ್ಶನ್ ಅಂಡ್ ಗ್ಯಾಂಗ್ನ ವಿರುದ್ಧವಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ಗೆ ಮತ್ತಷ್ಟು ಉರುಳಾಗಲಿದೆ. ಸಾಕ್ಷಿ 1, ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಲು ಬಳಸಿದ್ದ ಮರದ ತುಂಡು, ದೊಣ್ಣೆ, ಅದರಲ್ಲಿರುವಂತಹ ರಕ್ತದ ಕಲೆ. ಸಾಕ್ಷ್ಯ 2, ಶೆಡ್ ಹೌಸ್ನಲ್ಲಿ ರೇಣುಕಾಸ್ವಾಮಿಯನ್ನ ಕಟ್ಟಿ ಹಾಕಲು ಬಳಸಿದ ಹಗ್ಗ, ಅದರಲ್ಲಿರುವಂತಹ ಫಿಂಗರ್ ಪ್ರಿಂಟ್ಗಳು. ಸಾಕ್ಷ್ಯ 3, ಶೆಡ್ನಲ್ಲಿ ಹಲ್ಲೆ ಮಾಡಲು ಬಳಸಿದ ಕಬ್ಬಿಣದ ರಾಡು, ಅದರಲ್ಲಿರುವಂತಹ ರಕ್ತದ ಕಲೆ ಮತ್ತು ಫಿಂಗರ್ ಪ್ರಿಂಟ್. ಸಾಕ್ಷ್ಯ 4, ಆರೋಪಿಗಳು ಶೆಡ್ಗೆ ಹೋಗುವ ವಾಹನದ ಸಿಸಿಟಿವಿ ದೃಶ್ಯ, ಅದರ ಡಿವಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಸಾಕ್ಷ್ಯ 5, ಆರೋಪಿಗಳು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಕರೆತಂದ ಕಾರು, ಹಲವು ಟೋಲ್ಗೇಟ್ ಸಿಸಿಟಿವಿಗಳಲ್ಲಿ ಈ ದೃಶ್ಯ ಮತ್ತು ವ್ಯಕ್ತಿಗಳು ಸೆರೆಯಾಗಿದ್ದಾರೆ. ಸಾಕ್ಷ್ಯ 6. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇಣುಕಾಸ್ವಾಮಿ ಶವ ಸಾಗಾಟಕ್ಕೆ ಬಳಸಿದ ಕಾರು, ಅದರಲ್ಲಿರುವಂತಹ ರಕ್ತದ ಕಲೆ ಮತ್ತು ಮದ್ಯ ಬಾಟಲ್ ಸೀಸ್ ಆಗಿದೆ. ಸಾಕ್ಷ್ಯ 7, ದರ್ಶನ್ ಸೇರಿ ಆರೋಪಿಗಳು ಪರಸ್ಪರ ಮಾಡಿರುವ ಕರೆಗಳ ವಿವರ, ಇದರಿಂದ ಆರೋಪಿಗಳ ಟವರ್ ಲೊಕೇಶನ್ ಕೂಡ ಪತ್ತೆಯಾಗಿದೆ. ಸಾಕ್ಷ್ಯ 8, ಆರೋಪಿಗಳು ನೀಡಿರುವಂತಹ ತಪ್ಪೊಪ್ಪಿಗೆಯ ಹೇಳಿಕೆಗಳು. ಸಾಕ್ಷ್ಯ 9, ವಾಟರ್ ಬಾಟಲ್ ಹಾಗೂ ಮದ್ಯದ ಬಾಟಲಿ ಪತ್ತೆಯಾಗಿರೋದು. ಸಾಕ್ಷ್ಯ 10, ಕೊಲೆ ಬಳಿಕ ಸಬ್ ಇನ್ಸ್ಪೆಕ್ಟರ್ ಬಳಿ ಸಲಹೆ. ಸಾಕ್ಷ್ಯ 11, ಕೊಲೆ ಬಳಿಕ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿರುವಂತಹ ಡೀಟೇಲ್ಸ್. ಸಾಕ್ಷ್ಯ 12, ಶವವನ್ನ ಬಿಸಾಕಿ ಬರುವ ಸಿಸಿಟಿವಿ ದೃಶ್ಯ ಲಭ್ಯ. ಸಾಕ್ಷ್ಯ 13, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ದೃಶ್ಯ. ಸಾಕ್ಷ್ಯ 14, ದರ್ಶನ್ ಆಪ್ತನ ಮನೆಯಲ್ಲಿತ್ತು ಶವ ವಿಲೇವಾರಿ ಮಾಡಲು ಕೊಟ್ಟ ಹಣ. ಸಾಕ್ಷ್ಯ 15, ಶವ ವಿಲೇವಾರಿಗೆ ನೀಡಿದ್ದ 30 ಲಕ್ಷ ರೂಪಾಯಿ ಜಪ್ತಿಯಾಗಿತ್ತು. ಒಟ್ನಲ್ಲಿ ಇಲ್ಲಿಯವರೆಗೂ ಸಿಕ್ಕಿರುವ ಸಾಕ್ಷಿಗಳೆಲ್ಲವೂ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವೇ ಇದ್ದು ತನಿಖೆಗೆ ಮತ್ತಷ್ಟು ಬಲ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.